ಗಿರಿ, ಅಪ್ಪ. ದೇವಕಿ ಹೇಗಿದ್ದಾಳಪ್ಪ? ಪರವಾಗಿಲ್ವಾ? ಹ್ಞೂ ಅಪ್ಪ, ಅದಕ್ಕೆ ರಾತ್ರಿ ಆರಾಮಾಗಿ ಬಂದ್ಲಲ್ಲ ಮನೆಗೆ. ಆದರೆ ಸ್ವಲ್ಪ ಲೇಟಾಗಿ ಬಂದ್ಲಲ್ಲೋ? ಅದು ಡಿನ್ನರ್ ಪ್ಲ್ಯಾನ್ ಆಗಿತ್ತಂತಪ್ಪ, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದ್ಲು. ಅಂದರೆ ನಿಜವಾಗ್ಲೂ ಆರಾಮಾಗೇ ಇದ್ದಾಳೆ ಅಂತೀಯ? ಯಾಕೆ? ನಾನು ಚೆನ್ನಾಗಿರೋದು ಇವ್ರಿಗೆ ಇಷ್ಟ ಇಲ್ವಾ? ಆಗಲ್ಲ ದೇವಕಿ, ಜಸ್ಟ್ ವಿಚಾರಿಸ್ಕೊಳಕ್ಕೆ ಅಂತ ಅವರು. ನನ್ನನ್ನು ಯಾರೂ ವಿಚಾರಿಸ್ಕೊಳ್ಳೋ ಅಗತ್ಯ ಇಲ್ಲ ಅಣ್ಣ. ಅಲ್ಲ ದೇವಕಿ, ಯಾರು ನನಗೆ ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ಇಲ್ಲ. ನನಗೆ ಕ್ಲಾರಿಟಿ ಇದೆ, ನನಗೆ ಅರ್ಥ ಆಗುತ್ತೆ. ಯಾರೇ ಏನು ಮಾಡಿದ್ರು ನನಗೆ ಗೊತ್ತಾಗುತ್ತೆ. ಆರಾಮಾಗಿದ್ದೆ, ಆರಾಮಾಗಿದ್ದೀನಿ, ಆರಾಮಾಗಿರ್ತೀನಿ. ನನ್ನ ಸಂತೋಷನೋ ಸಂಕಟನೋ ಅದನ್ನು ನಾನೇ ಅನುಭವಿಸ್ತೀನಿ. ಯಾರಿಗೂ ಹಂಚಲ್ಲ, ಯಾರ ಮೇಲೆ ಡಿಪೆಂಡು ಆಗಲ್ಲ. ದೇವ್ಕಿ, ನೀನು ಬಂದ್ಯಾ? ಕಾಫಿ ತಗೋ. ನನಗೆ ಬೇಡ ಅದು. ದೇವ್ಕಿ ತಗೋ, ಪರವಾಗಿಲ್ಲ, ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ. ನಾನು ಆಫೀಸಿಗೆ ಹೋದ್ಮೇಲೆ ನನಗೆ ಅಲ್ಲೇ ಕಾಫಿ ಬರುತ್ತೆ, ನೀವು ಕುಡೀರಿ. ಮಾವ, ಅದಕ್ಕೆ ಇದನ್ನೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ? ನಾಗಿಯಲ್ಲಿ ಎಳೆ ನುಗ್ಗೆ ಸೊಪ್ಪು ಹುಡ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ ದೇವ್ಕಿ. ಅವಳಿಗೆ ಬೆಳಿಗ್ಗೆ 4 ಗಲ್ಲಿ ನುಗ್ಗಿ ಎಲ್ಲೇನು ನಡೀತಾ ಇದೆ, ಯಾರ ಮನೆಯಲ್ಲಿ ಅತ್ತೆ ಸೊಸೆ ಜಗಳಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ದೇ ಇದ್ರೆ ಸಮಾಧಾನನೇ ಆಗಲ್ಲ. ನಿನ್ನ ಹತ್ರ ನುಗ್ಗೆ ಸೊಪ್ಪು ಅಂತ ಕತೆ ಕಟ್ಟಿದಾಳಷ್ಟೆ. ನಾನು ಯಾವುದಾದ್ರೂ ಒಳ್ಳೆ ಜೋಕ್ ಮಿಸ್ ಮಾಡ್ಕೊಂಡ ಹೇಗೆ? ಹೇಳ್ತೀನಿ ಕೇಳೋ ಶಶಿ. ವಿಮಲಾ, ಕಾಫಿ. ಅಣ್ಣ, ಇವ್ರು ಹೇಳೋ ಪಿಜೆ ಕೇಳಿಸ್ಕೊಂಡು ಇಲ್ಲೇ ಇರ್ತೀಯಾ ಅಥವಾ ನನ್ನ ಜೊತೆ ಹೊರಡ್ತೀಯಾ? ಇಲ್ಲ ದೇವ್ಕಿ, ಹೊರಡ್ಬೇಕು. ಹಾಂ, ನೀವಿಬ್ರು ಒಟ್ಟಿಗೆ ಏನು ವಿಶೇಷ ದೇವಕಿ? ಶಶಿ ಅಣ್ಣ ಹೊಸ ಕ್ಲೈಂಟ್ ಕರ್ಕೊಂಡು ಬಂದಿದ್ದಾನೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸೈಟ್ ವಿಸಿಟು ಇದೆ. ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ದ, ಅದಕ್ಕೆ ಹೊರಟಿದ್ದೀನಿ. ಇನ್ನು ಪುರಾಣ ಏನಾದರೂ? ಇಲ್ಲ ದೇವ್ಕಿ, ಲೇಟ್ ಆಯ್ತು, ನಡಿ ಹೊರಡು. ನಡಿ. ನಾಗಿ, ತಿಂಡಿ ರೆಡಿ ಆಯ್ತಾ? ಹ್ಞೂ ಅಮ್ಮರೇ, ಗಮ್ ಅಂತೈತೆ. ನಿಮ್ಗೆ ಗೊತ್ತಾಗಿಲ್ವೇ? ನೀನು ಆಗಾಗ ಮಾಮೂಲತ ಮಾಡೋದೇ ಸರಿ. ಲಕ್ಷ್ಮವ್ವ, ಡಬ್ಬಿಗೆ ಹಾಕೊಳಕ್ಕಿಲ್ವಾ? ಹೂನಾಗತ್ತೆ. ಇವತ್ತು ಹಸಿ ಜಾಸ್ತಿನೇ ತಕೊಂಡೋಗಿ. ಕಾಲೇಜಲ್ಲೆಲ್ಲ ಕಿತ್ಕೊಂಡು ತಿಂತಾರೆ ನನ್ನ ಅಡ್ಗೆನ. ಹಂಗಂದ್ರೆ ನಾನು ಎಲ್ಲರಿಂದ ದೂರ ನಿಂತ್ಕೊಂಡು ತಿನ್ನೋದೇ ಬೆಟರ್ ಅನ್ಸುತ್ತೆ. ಬನ್ನಿ, ಡಬ್ಬಿಗೆ ಹಾಕೊಡ್ತೀನಿ. ನಡೀರಿ. ಏನು ವಿಮ್ಲಾ, ನಿನ್ನ ಸೊಸೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಅವಳಿಗೇನು, ಖುಷಿಯಾಗಿ ಇರ್ತಾಳೆ. ಅವಳಿಂದ ಸಮಸ್ಯೆ ಆಗೋದೆಲ್ಲ ನಮಗೆ ತಾನೆ. ಏನೇ ಆದರೂ ವಿಮಲಾ, ಸೊಸೆ ಅಂದ್ರನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈಗ ನನ್ನನ್ನು ನೋಡು, ಅಳಿಯನ್ನೇ ಕಂಟ್ರೋಲ್ನಲ್ಲಿ ಇಟ್ಟಿದ್ದೀನಿ. ಅವರಂತೂ ಸುಮ್ಮನೆ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅಮ್ಮ, ಏನು ಶೋಭಿ, ವಿಷಯ ಗೊತ್ತಾಯ್ತಾ? ನೀ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅಯ್ಯೋ, ಏನಿಲ್ಲ ಬಿಡು. ಅದೇನೇ ಅದು ಬಾಗ್ಲುವರೆಗೂ ಬಂದು ಬಗ್ ನೋಡಿ ಹೋಗೋದು? ಹೇಳು ಏನು ಅಂತ. ಬೇಡ ಬಿಡಮ್ಮ. ಇದೇ ನನಗೆ ಇಷ್ಟ ಆಗಲ್ಲ ನೋಡು. ಟೇಬಲ್ ತುದಿನಲ್ಲಿ ಗ್ಲಾಸ್ ಇಟ್ಟ ಹಾಗೆ, ಈ ಕಡೆ ಬೀಳ್ಸೋದು ಇಲ್ಲ, ಆ ಕಡೆ ಅಲ್ಲೂ ಇಡೋದಿಲ್ಲ. ವಿಷಯ ಏನು ಅಂತ ಹೇಳು. ಅದು ದೊಡ್ಡಮ್ಮ ಮುಂದೆ ಇದೆಲ್ಲ ಬೇಡ ಅನ್ಸುತ್ತೆ ಅಮ್ಮ. ಅದೇನೆ, ನಾನಿದ್ರೆ ಹೇಳಲ್ವಾ ನೀನು? ಹಾಗಲ್ಲ, ನೀವೇನಾದರೂ ಬೇಜಾರು ಮಾಡ್ಕೊಂಡ್ರೆ ಅಂತ. ಹಾಗಂದ್ರೆ ಏನು? ಅದು ಅಮ್ಮು ವಿಷಯ ಅಮ್ಮ. ಅಮ್ಮುನಾ? ಅಮ್ಮಗೇನಾಯ್ತು? ಅದು ಧೀರಜ್ ಹೇಳಿದ್ರು, ಅಮ್ಮ ಮತ್ತೆ ಸಂಜೀವ್ ಅವರು ಇಲ್ಲಿಂದ ಹೋದ್ರಲ್ಲ, ಹೋಗ್ತಾ ಡಾಬಾದಲ್ಲಿ ದೊಡ್ಡ ಜಗಳ ಅಂತೆ. ಅಮ್ಮು ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಆದ್ರೂ ಅಮ್ಮ ಇದನ್ನೆಲ್ಲ ನನಗೇನು ಹೇಳಲೇ ಇಲ್ವಲ್ಲ. ಅಲ್ಲ ಕಣೆ ವಿಮಲ, ಪಾಪ ನಮ್ಮ ಶೋಭಿನೇ ಈ ವಿಷಯನೆಲ್ಲ ನಿನ್ನ ಹತ್ರ ಹೇಳೋದಕ್ಕೆ ಎಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾಳೆ. ಇನ್ನು ಅಮ್ಮು, ಅವಳು ಹೇಗೆ ನಿನ್ನ ಕಾಲ್ ಮಾಡಿದ್ದೀನೆಲ್ಲ ಹೇಳ್ತಾಳೆ. ಪಾಪ ಕಣೆ ನಮ್ಮಮ್ಮು, ಈ ವಿಷಯನೆಲ್ಲ ಹೇಳ್ಕೊಳ್ಳೋದಕ್ಕೂ ಒಬ್ರು ಇಲ್ಲದೆ ಇರೋ ಥರ ಆಗೋಯ್ತಲ್ಲೇ. ಆದ್ರೂ ಅಮ್ಮ, ಮೇಷ್ಟ್ರು ಅಮ್ಮನ ಕಾಪಾಡೋಕೆ ಫೈಟ್ ಎಲ್ಲ ಮಾಡಿದ್ರಂತೆ. ಇದೊಂದು ವಿಷಯ ಬೇಕಾ? ಪಾಪ ಕಣೆ ನಮ್ಮಮ್ಮು, ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೇ ಗತಿ ವಿಮಲಾ?
ನನ್ನ ಮಗಳು ಅಲ್ಲಿ ಎಷ್ಟು ನರ್ಕ ಅನುಭವಿಸಿದಾಳೋ ಏನೋ. ನೋಡಮ್ಮ, ನೀವೇ ಅವಳಿಗೆ ಫೋನ್ ಮಾಡಿ ಕೇಳಿ. ಹೌದು, ಫೋನ್ ಮಾಡಿ. ಮಾಡ್ತೀನಿ. ಲಕ್ಷ್ಮಿ, ಅಣ್ಣಂಗೆ ಕಾಲ್ ಮಾಡಿದ್ಯಾ? ಇಲ್ಲ ಅಕ್ಕ. ಅಣ್ಣಂಗೆ ಒಂದ್ಸಲ ಕಾಲ್ ಮಾಡೋದು ತಾನೆ. ಇಷ್ಟೊತ್ತಿನಲ್ಲಿ ಅವನು ಸ್ಕೂಲಲ್ಲಿ ಇರ್ತಾನೆ. ನಾನು ಹೋಗ್ತಾ ಅದಕ್ಕೆ ಕಾಲ್ ಮಾಡ್ಕೊಂಡು ಹೋಗ್ತೀನಿ. ದೇವ್ಕಿ ನಿನ್ನ ಜೊತೆ ಸೈಟ್ ವಿಸಿಟಿಗೆ ಬಂದು ತುಂಬ ದಿನ ಆಗಿತ್ತಲ್ಲ? ನಾನೇನೋ ನಿನ್ನನ್ನು ಯಾವಾಗಲೂ ಕರಿತಾ ಇದ್ದೆ, ನೀನೇ ಉತ್ಸಾಹ ತೋರಿಸ್ತಾ ಇರಲಿಲ್ಲ. ಅಯ್ಯೋ ಹಾಗೇನಿಲ್ಲ, ನನಗೆ ಯಾವಾಗಲೂ ಉತ್ಸಾಹ ಇರುತ್ತೆ. ಆಲ್ರೆಡಿ ಕ್ಲೈಂಟ್ ಬಂದಿದ್ದಾರೆ. Hello ma'am, how are you? ಗುಡ್, ಹೌ ಯು? I'm good ma'am. ಹಲೋ. Hello sir. ಯು ಓನ್ ದಿಸ್ ಪ್ರಾಪರ್ಟಿ? Yes ma'am. ಓಕೆ, ಆ್ಯಕ್ಚುಲಿ ಆ ಪ್ರಾಪರ್ಟಿನ ಪ್ರಾಪರ್ ಆರ್ಕಿಟೆಕ್ಟಿಗೆ ಕೊಟ್ಟು ಪ್ಲ್ಯಾನ್ ಮಾಡಿಸೋಣ ಅಂತಿದ್ದೀನಿ. ಗುಡ್. ಆ್ಯಕ್ಚುಲಿ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಮೇಡಮ್ ನಿಮ್ಮ ಫೋನ್ ರಿಂಗ್ ಆಗ್ತಾ ಇದೆ. ಇವನು ಯಾಕೆ ಎಲ್ಲಂದ್ರಲ್ಲಿ ಫೋನ್ ಇಟ್ಬಿಡ್ತಾನೆ? ದೇವ್ಕಿ ನಂದು. ಯಾಕೆ ಎಲ್ಲಂದ್ರಲ್ಲಿ ಫೋನ್ ಇಟ್ಯಾ? ಸಾರಿ, ಮರ್ತುಬಿಟ್ಟಿದ್ದೆ. ಒಂದು ನಿಮಿಷ. ಹಲೋ ಬಾಸ್, ನಮಸ್ತೆ. ಮೊದಲಿಗೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ ಶಶಿಧರ್ ಅವರೇ? ಥ್ಯಾಂಕ್ಸ್ ಹೇಳ್ದಿದ್ರೆ ಹೇಗೆ ಬಾಸ್? ಎಷ್ಟು ಒಳ್ಳೆ ಕ್ಲೈಂಟ್ ಕೊಡ್ಸಿದ್ದೀರಾ. ಇನ್ಫ್ಯಾಕ್ಟ್ ನಾವೀಗ ಅಲ್ಲೇ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇಷ್ಟಕ್ಕೆ ಇಷ್ಟೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ ಶಶಿಧರ್? ಇನ್ನೂ ತುಂಬ ಮಾಡೋದಿದೆ. ಅಲ್ಲದೆ ಕ್ಲೈಂಟ್ ಒಬ್ಬರು ಲೇಡಿ, ಅದು ವುಮೆನ್ ಟು ವುಮೆನ್ ಲೈಕ್ಸ್ ಆ್ಯಂಡ್ ದಟ್ ಲೈಫ್ ಅಂತಿರುತ್ತೆ. ಈ ಫುಲ್ ಪ್ರಾಜೆಕ್ಟು ನಿಮ್ಮ ಸಿಸ್ಟರ್ ಹೆಲ್ಪ್ ತಗೊಳ್ಳಿ. ಬಾಸ್, ನೀವೇನು ಚಿಂತೆ ಮಾಡಬೇಡಿ. ಈ ಪ್ರಾಜೆಕ್ಟ್ನ ನನ್ನ ತಂಗಿನೇ ನಿಭಾಯಿಸ್ತಾಳೆ. ಸೂಪರಾಗಿ ಪ್ರಾಜೆಕ್ಟ್ ಮಾಡಿಕೊಡ್ತೀವಿ. ಗುಡ್ ಗುಡ್.